ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಚುನಾವಣೆ ಅಂದರೆ ಸಾಕು ಭರವಸೆಗಳ ಮಹಾಪೂರವೇ ಹರಿದು ಬಿಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಪಶ್ಚಿಮ ಬಂಗಾಳದ ಪೂರ್ವ ಬುರ್ದ್ವಾನ್ನಲ್ಲಿ ನಿಂತು 6 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಆ ಗ್ಯಾರಂಟಿಗಳ ಅಸಲಿಯತ್ತೇನು? ಇದು ಜನರ ಕಲ್ಯಾಣಕ್ಕಾಗಿಯೇನೋ ಅಥವಾ ಕೇವಲ ಮತಗಳ ಕ್ರೋಢೀಕರಣಕ್ಕಾಗಿಯೋ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಫೋಕಸ್ ಟಿವಿಯಲ್ಲಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಂಗಾಳದಲ್ಲಿ ಮೋದಿಯವರು ಮತ್ತೆ ಅದೇ ಒಳನುಸುಳುವಿಕೆ ಮತ್ತು ಪೌರತ್ವದ ಬಗ್ಗೆ ಮಾತನಾಡಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಮಾತನಾಡೋಕೆ ವಿಷಯ ಇಲ್ಲದೆ ಇದ್ದಾಗ ಬಿಜೆಪಿ ಹಿಂದೂ ಮುಸ್ಲಿಂ ಕಾರ್ಡ್ ಅನ್ನು ಬಳಸುತ್ತೆ ಅನ್ನೋದು ಜಗಜ್ಜಾಹೀರಾಗ್ಬಿಟ್ಟಿದೆ. ಬಂಗಾಳದಲ್ಲಿ ಭ್ರಾತೃತ್ವವನ್ನ ಒಡೆದು ಧರ್ಮದ ಹೆಸರಲ್ಲಿ ಮತ ಕೇಳೋದು ಇವರ ಅಸಲಿ ಗ್ಯಾರಂಟಿನಾ? ಸಿಎಎ ಹೆಸರಲ್ಲಿ ಜನರನ್ನ ವಿಭಜಿಸೋ ಇವರ ತಂತ್ರಕ್ಕೆ ಬಂಗಾಳದ ಜನರು ಮರಳಾಗುತ್ತಾರಾ? ಇನ್ನು ಮೋದಿಯವರು ಲಕ್ಷಾಂತರ ಉದ್ಯೋಗ ನೀಡುವ ಭರವಸೆಯನ್ನ ಪಶ್ಚಿಮ ಬಂಗಾಳದಲ್ಲಿ ನೀಡಿದ್ದಾರೆ. ಇದೇ ಮೋದಿಯವರು 2014ರಲ್ಲಿ ವರ್ಷಕ್ಕೆ ಕೋಟ್ಯಾಂತರ ಉದ್ಯೋಗ ನೀಡುತ್ತೇವೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥವರು. ಇವತ್ತು ದೇಶದಲ್ಲಿ ನಿರುದ್ಯೋಗ ದರ ಗರಿಷ್ಠ ಮಟ್ಟದಲ್ಲಿ ಇದೆ. ಕೇಂದ್ರ ಸರ್ಕಾರಿ ಇಲಾಖೆಗಳಲ್ಲೇ ಲಕ್ಷಾಂತರ ಹುದ್ದೆಗಳು ಖಾಲಿ ಇರುವಾಗ ಮೋದಿಯವರ ಈ ಉದ್ಯೋಗದ ಮಾತುಗಳು ಸತ್ಯ ಅಂತ ನಂಬೋದಾದ್ರೂ ಹೇಗೆ? ಬಂಗಾಳದಲ್ಲಿ ಮಹಿಳೆಯರಿಗೆ ಮಾಸಿಕ 3,000 ರೂಪಾಯಿ ಕೊಡ್ತೀನಿ ಅಂತಾನು ಕೂಡ ಪ್ರಧಾನಿ ಮೋದಿ ಹೇಳಿದ್ದಾರೆ. ಈ ಹಿಂದೆ ಟಿಎಂಸಿ ಮತ್ತು ಕಾಂಗ್ರೆಸ್ನ ಮಹಿಳೆಯರಿಗೆ ಮಾಸಿಕವಾಗಿ ಇಂತಿಷ್ಟು ಹಣ ಕೊಡ್ತಿದ್ದಾಗ ಅದನ್ನ ಇದೇ ಪ್ರಧಾನಿ ಟೀಕೆ ಮಾಡಿದ್ರು. ಈಗ ಚುನಾವಣೆ ಹತ್ರ ಬಂದಾಗ ಅದೇ ಗ್ಯಾರಂಟಿಯ ಜಪ ಮಾಡ್ತಾ ಇರೋದು ಏನನ್ನ ತೋರಿಸುತ್ತೆ? ಇನ್ನು PM ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ರೈತರು ಪಡೆಯುವಂಥ ಮೊತ್ತವನ್ನ 9,000ಕ್ಕೆ ಹೆಚ್ಚಿಸಲಾಗುವುದು ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಕನಿಷ್ಠ ಬೆಂಬಲ ಬೆಲೆಗಾಗಿ ದೆಹಲಿ ಗಡಿಯಲ್ಲಿ ರೈತರು ಪ್ರಾಣ ಬಿಡುತ್ತಿದ್ದಾಗ ಪ್ರಧಾನಿಯವರು ಯಾಕೆ ಮಾತನಾಡಲಿಲ್ಲ? ಎಲ್ಲಕ್ಕಿಂತ ಮುಖ್ಯವಾಗಿ ಬಂಗಾಳದ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತನಾಡುವ ಮೋದಿ ಅವರಿಗೆ ಮಣಿಪುರದ ಮಹಿಳೆಯರು ನೆನಪಾಗ್ತಾ ಇಲ್ವಾ? ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಲಾಗಿತ್ತು. ಇಷ್ಟೆಲ್ಲ ಆದರೂ ಕೂಡ ಮೌನವಾಗಿದ್ದ ಮೋದಿ ಅವರು ಕೇವಲ ಬಂಗಾಳದ ರ್ಯಾಲಿಗಳಲ್ಲಿ ಮಾತನಾಡ್ತಾ ಇರೋದನ್ನು ನೋಡ್ತಾ ಹೋದ್ರೆ ಇದು ಅವರ ದ್ವಂದ್ವ ನೀತಿಗೆ ಸಾಕ್ಷಿಯಲ್ಲದೆ ಮತ್ತೇನು? ನೋಡೋಣ ಏನಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.